ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಹೊರಗುತ್ತಿಗೆ ನೌಕರರ ವಜಾ ಖಂಡಿಸಿ ಮುಂದುವರೆದ ಹೋರಾಟ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲು ಆಗ್ರಹ, ದಲಿತ ಪರ ಸಂಘಟನೆಗಳ ಸಮನ್ವಯ ಸಮಿತಿ ತಾಕೀತು. ಗಜರಾಮ ಚಿತ್ರತಂಡಕ್ಕೆ ಮಂಡ್ಯದಲ್ಲಿ ಅದ್ದೂರಿ ಸ್ವಾಗತ, ಆಟೋದಲ್ಲಿ ತೆರಳಿ ಪ್ರಚಾರ ಮಾಡಿದ ನಟಿ ರಾಗಿಣಿ ಹಾಗೂ ರಾಜವರ್ಧನ್, ಚಿತ್ರದ ಪೋಸ್ಟರ್ ಬಿಡುಗಡೆ. ಕೆರೆ ಒತ್ತುವರಿ ತೆರವಿಗೆ ಜಿಲ್ಲಾಧಿಕಾರಿ ಸೂಚನೆ, ತಕ್ಷಣ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸಲಹೆ, ಈಗಾಗಲೇ 962 ಕೆರೆಗಳ ಅಳತೆ ನಿಗದಿಗೊಳಿಸಲಾಗಿದೆ ಎಂದ ಕುಮಾರ. ಹೊಳಲು ಗ್ರಾಮದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಉತ್ಸವ, ಹಿರಿಯರಿಗೆ ಆತ್ಮೀಯ ಅಭಿನಂದನೆ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಮೈಕ್ರೋ ಫೈನಾನ್ಸ್ಗಳ ದೌರ್ಜನ್ಯಕ್ಕೆ ಖಂಡನೆ, ಆಳುವ ಸರ್ಕಾರಗಳ ಅವೈಜ್ಞಾನಿಕ ನೀತಿಗೆ ಆಕ್ರೋಶ, ರಾಜ್ಯದ ಜನತೆಗೆ ನ್ಯಾಯ ನೀಡಲು ಒತ್ತಾಯ. ಹೊರಗುತ್ತಿಗೆ ನೌಕರರನ್ನ ಕಾರಣವಿಲ್ಲದೆ ವಜಾಗೊಳಿಸಿರುವ ಕ್ರಮವನ್ನ ಖಂಡಿಸಿ ಮದ್ದೂರು ಪಟ್ಟಣದ ಬೆಂಗಳೂರು ಮೈಸೂರು ಹೆದ್ದಾರಿಯ ಮುಂಭಾಗವಿರುವ ಅಂಬೇಡ್ಕರ್ ಪ್ರತಿಮೆ ಬಳಿ ತಾಲೂಕು ದಲಿತ ಪರ ಸಂಘಟನೆಗಳ ಸಮನ್ವಯ ಸಮಿತಿ ನಡೆಸುತ್ತಿರುವ ಹೋರಾಟ 2ನೇ ದಿನವೂ ಸಹ ಮುಂದುವರಿಯಿತು. ಹೊರಗುತ್ತಿಗೆ ನೌಕರರನ್ನ ಕಾರಣವಿಲ್ಲದೆ ವಜಾಗೊಳಿಸಿರುವ ಕ್ರಮವನ್ನು ಖಂಡಿಸಿ ಮದ್ದೂರು ತಾಲೂಕು ದಲಿತ ಪರ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ಹೋರಾಟ ಮುಂದುವರೆದಿದೆ. ಪಟ್ಟಣದ ಬೆಂಗಳೂರು ಮೈಸೂರು ಹೆದ್ದಾರಿಯ ಪುರಸಭಾ ಮುಂಭಾಗ ಇರುವ ಅಂಬೇಡ್ಕರ್ ಪ್ರತಿಮೆ ಬಳಿ 2ನೇ ದಿನ ಕೂಡ ಹೋರಾಟ ಮುಂದುವರೆದಿದೆ. ಕಾರಣವಿಲ್ಲದೆ ನೌಕರರನ್ನು ವಜಾಗೊಳಿಸಿರುವ ಹಿನ್ನೆಲೆಯಲ್ಲಿ ಅನಿರ್ದಿಷ್ಟ ಅವಧಿ ಮತ್ತು ಹಗಲು ರಾತ್ರಿ ಧರಣಿ ಪ್ರತಿಭಟನೆ ಜೊತೆಗೆ ತಮಟೆ ಚಳವಳಿಯ ಮೂಲಕ ತಮಟೆ ಬಡಿದು ಇಲ್ಲಿ ದೂರು ನೀಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಮದ್ದೂರು ಪಟ್ಟಣದ ಪುರಸಭಾ ಆಡಳಿತ ಮಂಡಳಿ ಏಕಾಏಕಿ ಹೊರಗುತ್ತಿಗೆ ನೌಕರ ಮನೀಶ್ ರವರನ್ನು ಯಾವುದೇ ಕಾರಣವಿಲ್ಲದೆ ನೋಟಿಸ್ ನೀಡದೆ ವಜಾಗೊಳಿಸಿದ್ದಾರೆ ಅಂತ ಆರೋಪಿಸಿ ಹೊರಗುತ್ತಿಗೆ ನೌಕರ ಮನೀಶ್ ಮೇಲೆ ದಾಖಲಾಗಿರೋ ಸುಳ್ಳು ದೂರನ್ನು ಕೈಬಿಟ್ಟು ಸತ್ಯಾಸತ್ಯಗಳ ಮೇಲೆ ಪ್ರಕರಣವನ್ನು ದಾಖಲಿಸಬೇಕು ಅಂತ ಒತ್ತಾಯಿಸಿದರು. ಪುರಸಭಾ ಆಡಳಿತ ಮಂಡಳಿ ಮತ್ತು ಇನ್ಯಾರದ ಒತ್ತಡಕ್ಕೆ ಮಣಿದು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಕೆಲಸದಿಂದ ತೆಗೆದುಹಾಕಿರುವ RCC ಬಿಸಿನೆಸ್ ಸೊಲ್ಯೂಷನ್ ಮೈಸೂರು ಹೊರಗುತ್ತಿಗೆ ಏಜೆನ್ಸಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ದಲಿತ ಪರ ಸಂಘಟನೆಗಳ ಮುಖಂಡರಾದ ಸೋಮನಹಳ್ಳಿ ಅಂದಾನಿ ಒತ್ತಾಯಿಸಿದರು. ಹೊರಗುತ್ತಿಗೆ ನೌಕರರಲ್ಲಿ ಕೆಲಸ ಮಾಡ್ತಿದ್ದಂಥ ಮೇಲೆ ನಮ್ಮ ಶಾಸಕರು 3 ತಿಂಗಳ ಹಿಂದೆ ಅವರ ಕಚೇರಿಯನ್ನು ಹಿಡಿದುಕೊಂಡು ನೋಡಲಿಕ್ಕೆ ಮಾಡೋದು ಕಾರಣಕ್ಕಾಗಿ ಅದೇ ಅಪರಾಧ ಎಂಬ ಕಾರಣಕ್ಕಾಗಿ ಅವರ ಕಚೇರಿ ಸಹಾಯಕ ಹರೀಶನ ಹತ್ರ ಪೊಲೀಸ್ ದೂರನ್ನು ಕೊಡಿಸಿ ಪೊಲೀಸರ ಮೇಲೆ ಪ್ರಭಾವ ಬೀರಿ ಕೇಸ್ ದಾಖಲಾಗಿ ಸುಳ್ಳು ಕೇಸನ್ನು ದಾಖಲು ಮಾಡಿಸಿದ್ದಾರೆ. ಅದೇ ಒಂದು ಕಾರಣ ಇಟ್ಕೊಂಡು ಪುರಸಭೆಯವರು ಮತ್ತು ಶಾಸಕರ ಬೆಂಬಲಿಗರು ಪಿತೂರಿ ಮಾಡಿ ಒಂದು 3 ಜನ ಅನಾಮಧೇಯ ಪತ್ರವನ್ನು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಕೊಡಿಸೋದ್ರ ಮೂಲಕ ಆ ನೆಪ ಇಟ್ಕೊಂಡು ಏಕಾಏಕಿ ಮನೀಶನನ್ನು ಕೆಲಸದಿಂದ ತೆಗೆದುಹಾಕಿದ್ದಾರೆ. ನಾವು ಅದನ್ನು ಖಂಡಿಸಿ ನಾವು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಹಮ್ಮಿಕೊಂಡಿದೆ. ನೇತೃತ್ವವನ್ನು ಬೋರಯ್ಯ, ತೈಲೂರು ಶಂಕರ್, ಸುಂದರೇಶ್ ಮೂರ್ತಿ, ಅಂಬರೀಶ್, ಪುಟ್ಟರಾಮು, ಮೋಹನ್ ಸೇರಿದಂತೆ ಇತರರು ವಹಿಸಿದ್ದಾರೆ. ಖ್ಯಾತ ಚಿತ್ರನಟಿ ರಾಗಿಣಿ ಹಾಗೂ ನಟ ರಾಜವರ್ಧನ್ ಅಭಿನಯಿಸಿರುವ ಗಜರಾಮ ಚಿತ್ರ ಫೆಬ್ರವರಿ ತಿಂಗಳಿನಲ್ಲಿ ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದ್ದು, ಈ ಸಂಬಂಧ ಚಿತ್ರತಂಡ ಮಂಡ್ಯದಲ್ಲಿ ಚಿತ್ರ ಪ್ರಚಾರ ಕಾರ್ಯ ನಡೆಸಿತು. ನಟಿ ರಾಗಿಣಿ ಹಾಗೂ ನಟ ರಾಜವರ್ಧನ್ ಅಭಿನಯಿಸಿರುವ ಗಜರಾಮ ಚಿತ್ರದ ಪ್ರಮೋಷನ್ಗಾಗಿ ಮಂಡ್ಯಕ್ಕೆ ಬಂದಿದ್ದ ಚಿತ್ರತಂಡಕ್ಕೆ ಅಭಿಮಾನಿಗಳು ಅದ್ದೂರಿ ಸ್ವಾಗತ ನೀಡಿದರು. ಗಜರಾಮ ಚಿತ್ರವು ಫೆಬ್ರವರಿ 7ನೇ ತಾರೀಕು ಬಿಡುಗಡೆಯಾಗುತ್ತಿದ್ದು, ರಾಜ್ಯವ್ಯಾಪ್ತಿ ಚಿತ್ರದ ಪ್ರಮೋಷನ್ ಯಶಸ್ವಿಯಾಗಿ ನಡೆಯುತ್ತಿದೆ. ಬೆಂಗಳೂರಿನಿಂದ ಮಂಡ್ಯದ ಸಂಜೆ ವೃತ್ತಕ್ಕೆ ಆಗಮಿಸಿದ ಚಿತ್ರತಂಡಕ್ಕೆ ಅಭಿಮಾನಿಗಳು ಹೂಮಳೆಗುರಿದು ಆತ್ಮೀಯವಾಗಿ ಬರಮಾಡಿಕೊಂಡರು. ವಿಶೇಷವಾಗಿ ತಯಾರಿಸಿದ ಹೂವಿನ ಬೊಕ್ಕೆಗಳು ಮತ್ತು ಹೂವಿನ ಹಾರಗಳನ್ನು ಹಾಕಿ ಬೆನ್ನತ್ತಿ ಮೆರೆದರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಟಿ ರಾಗಿಣಿಯವರು, ನನ್ನ ಎಲ್ಲ ಚಿತ್ರಗಳಿಗೆ ಉತ್ತಮ ಬೆಂಬಲ ಮತ್ತು ಪ್ರೋತ್ಸಾಹ ನೀಡಿದ್ದೀರಿ, ಅದೇ ರೀತಿ ಈ ಚಿತ್ರವನ್ನು ಕೂಡ ಯಶಸ್ವಿ ಮಾಡಿ ಅಂತ ಹೇಳಿದರು. ಮಂಡ್ಯ ಮೈಸೂರಿನಲ್ಲಿ ಎಲ್ಲ ಚಿತ್ರಗಳಿಗೂ ಅಭಿಮಾನಿಗಳು ಉತ್ತಮ ಪ್ರೋತ್ಸಾಹ ನೀಡುತ್ತಾರೆ. ವಿಶೇಷವಾಗಿ ಮಂಡ್ಯಗೂ ನನಗೂ ಅವಿನಾಭಾವ ಸಂಬಂಧವಿದೆ. ಈ ಚಿತ್ರ ಉತ್ತಮ ಕತೆ ಮತ್ತು ಉತ್ತಮ ಅಭಿನಯ ಇರುವುದರಿಂದ ಪ್ರೇಕ್ಷಕರು ಖಂಡಿತ ಚಿತ್ರವನ್ನು ಗೆಲ್ಲುತ್ತಾರೆ ಎಂಬ ವಿಶ್ವಾಸವಿದೆ ಅಂತ ಅವರು ಹೇಳಿದರು. ತುಂಬ ಕಮ್ಮಿ ಸ್ಪೋರ್ಟ್ಸ್ ಓರಿಯೆಂಟೆಡ್ ಫಿಲ್ಮ್ಗಳು ಬರುತ್ತೆ. ಸೊ ಆ ಒಂದು ವೇಳೆ ನೋಡಿದರೆ ಒಂದು ಸ್ಮಾಲ್ ಟಾಯ್ನ್ ಬಾಯ್ ಕತೆ ಇದು. ಆ್ಯಂಡ್ ನಾನು ಅಪಿಯರೆನ್ಸ್ ಮಾಡಿದ್ದಕ್ಕೂ ನಾವು ಪ್ರಮೋಷನ್ ಮಾಡಿದ್ದಕ್ಕೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನಮಗೆ. ಸೊ ಇದೇ ರೀತಿಯಲ್ಲಿ ಎಲ್ಲರದ್ದು ಪ್ರೀತಿ ಪ್ರೋತ್ಸಾಹ ಇರಲಿ ಸಿನಿಮಾಗಳಿಗೆ. ಕನ್ನಡ ಸಿನಿಮಾಗಳು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ತುಂಬಾ ಪ್ರೋತ್ಸಾಹ ಆಗುತ್ತೆ ಆ್ಯಕ್ಟರ್ಸ್ಗೆ ಎಲ್ರಿಗೂ. ಗಜರಾಮ ಸಿನಿಮಾ ನೋಡಿ 7th ಫೆಬ್ರವರಿ. ನಟ ರಾಜವರ್ಧನ್ ಮಾತನಾಡಿ, ಇದೊಂದು ವಿಭಿನ್ನ ಕಥಾ ಹೊಂದಿರುವ ಚಿತ್ರವಾಗಿದ್ದು ಪ್ರೇಕ್ಷಕರು ಚಿತ್ರವನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಗಜರಾಮನ ಕಥೆ ಇದೇ ಫೆಬ್ರವರಿ 7th ನೋಡೋಣ. ಎಲ್ಲರೂ ಥಿಯೇಟರ್ ಥ್ಯಾಂಕ್ ಯು ಸೋ ಮಚ್. ಮಂಡ್ಯ ಜನ ಪ್ರತಿ ಸಾರಿ ಬಂದಾಗಲೂ ಇದೇ ಥರ ವೆಲ್ಕಮ್ ಇರುತ್ತೆ.
ಪ್ರೇಕ್ಷಕರ ಒತ್ತಾಯಕ್ಕೆ ಮಣಿದು ನಟ ನಟಿಯರಿಬ್ಬರು ಕೂಡ ಆಟೋದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚಾರ ನಡೆಸಿ ಚಿತ್ರದ ಬಗ್ಗೆ ಪ್ರಚಾರ ಮಾಡಿದರು. ಇದೇ ಸಂದರ್ಭದಲ್ಲಿ ಗಣ್ಯರು ಮತ್ತು ನಟ ನಟಿಯರು ಚಿತ್ರದ ಪೋಸ್ಟರ್ ಅನ್ನು ಕೂಡ ಬಿಡುಗಡೆ ಮಾಡಿದರು. ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಈಗಾಗಲೇ ಸಮೀಕ್ಷೆ ನಡೆಸಿ 962 ಕೆರೆಗಳ ಅಳತೆಯನ್ನ ನಿಗದಿಪಡಿಸಲಾಗಿದೆ. ಒತ್ತುವರಿ ತೆರವುಗೊಳಿಸಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ರವರು ಸೂಚನೆ ನೀಡಿದರು. ಜಿಲ್ಲಾಡಳಿತದ ವತಿಯಿಂದ ಈಗಾಗಲೇ ಸಮೀಕ್ಷೆ ನಡೆಸಿ 962 ಕೆರೆಗಳ ಅಳತೆಯನ್ನು ನಿಗದಿಪಡಿಸಲಾಗಿದೆ. ಒತ್ತುವರಿ ತೆರವುಗೊಳಿಸಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೆರೆ ಒತ್ತುವರಿ ತೆರವು ಸಮಿತಿ ಸಭೆ ನಡೆಸಿ ಮಾತನಾಡಿದ ಅವರು, ಇಲಾಖಾವಾರು ವ್ಯಾಪ್ತಿಗೆ ಬರುವ ಕೆರೆಗಳ ಒತ್ತುವರಿ ಹಾಗೂ ತೆರವುಗೊಳಿಸಿ ವಿವರವನ್ನು ಪಡೆದುಕೊಂಡರು. ಕೆರೆಗಳ ಸರ್ವೆ ಮಾಡಿಕೊಡಲಾಗಿದೆ. ಅಧಿಕಾರಿಗಳು ಹಾಜರು ಮಾಡಿ ಒತ್ತುವರಿ ತೆರವುಗೊಳಿಸಿ ಜಿಲ್ಲಾಡಳಿತಕ್ಕೆ ವರದಿ ನೀಡಬೇಕು. ಅದರ ಸಂರಕ್ಷಣೆ ಮಾಡಿಕೊಡಲು ಯೋಜನೆ ರೂಪಿಸಿಕೊಂಡು ಅನುದಾನ ಪಡೆದು ಕ್ರಮ ಕೈಗೊಳ್ಳಬೇಕು. ಕೆರೆಗಳ ಸುತ್ತ ಆಗಿಂದಾಗಿ ಪರಿಶೀಲನೆ ನಡೆಸಿ ಒತ್ತುವರಿಯಾಗದಂತೆ ನೋಡಿಕೊಳ್ಳಿ. ಕೆರೆ ಒತ್ತುವರಿ ತೆರವು ಕುರಿತು ಸರ್ಕಾರಕ್ಕೆ ವರದಿ ನೀಡಬೇಕಿದ್ದು ವರದಿಯನ್ನು ಶೀಘ್ರವಾಗಿ ಸಲ್ಲಿಸಿ ಅಂತ ಹೇಳಿದರು. ಸಭೆಯಲ್ಲಿ ಪರಿಸರ ಹಾಗೂ ವಾಯುಮಾಲಿನ್ಯ ನಿಯಂತ್ರಣಾಧಿಕಾರಿ ಗೀತಾ, ಜಲಮಂಡಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೆಗಾ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಶ್ರೀ ಮಡಿವಾಳ ಮಾಚಿದೇವರ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಉತ್ಸವದ ಪ್ರಯುಕ್ತ ಆರೋಗ್ಯ ಶಿಬಿರ ಹಾಗೂ ಹಿರಿಯರಿಗೆ ಅಭಿನಂದನೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಇತ್ತೀಚೆಗೆ ಜರುಗಿತು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಶ್ರೀ ಮಡಿವಾಳ ಮಾಚಿದೇವರ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಉತ್ಸವದ ಪ್ರಯುಕ್ತ ಆರೋಗ್ಯ ಶಿಬಿರ ಹಾಗೂ ಹಿರಿಯರಿಗೆ ಅಭಿನಂದನೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಯಿತು. ಹಿರಿಯ ಪತ್ರಕರ್ತರು ಹಾಗೂ ಲೇಖಕರಾದ ದಾಕೋಳಿ ಚಂದ್ರಶೇಖರ್ ಮಾತನಾಡಿ, ಎಲ್ಲ ಜಾತಿಯ ಎಲ್ಲ ಜನಾಂಗವು ಸಮನ್ವಯದಿಂದ ಕೂಡಿದೆ. ಈ ದಿನ ಗ್ರಾಮದ ಹಿರಿಯರು ಎಲ್ಲ ಸಮುದಾಯದವರು ಒಡಗೂಡಿ ಸೇರಿರುವುದು ಸಂತೋಷ ವಿಚಾರ. ಏಕೆಂದರೆ ಒಂದು ಊರು ಎಂದರೆ ಎಲ್ಲರೂ ಒಟ್ಟಿಗೆ ಇರುವುದು ಬಹಳ ಮುಖ್ಯ. ಆದ್ದರಿಂದ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿ ಯಶಸ್ವಿಯಾಗಿದೆ. ಜೊತೆಗೆ ಹಿರಿಯರನ್ನ ಸನ್ಮಾನಿಸುವುದು ಕೂಡ ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು. ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣರು ಏನು ಕನಸು ಕಂಡಿದ್ರು, ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡ್ರು, ಆ ಒಂದು ಕಾಲ ಈಗ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಒಂದು ಆನಂದ ನಾನು ಅನುಭವಿಸ್ತಾ ಇದ್ದೀನಿ. ಯಾಕೆಂದರೆ ಎಲ್ಲರೂ ಇದ್ದೀವಿ ಇಲ್ಲಿ. ನಾವು ಒಂದು ಊರು ಅಂದರೆ ಹೀಗಿರಬೇಕು, ಒಂದು ಒಗ್ಗಟ್ಟಲ್ಲಿರಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ನನಗನ್ಸುತ್ತೆ ನಿಜವಾಗ್ಲೂ ಮಡಿವಾಳ ಮಾಚಿದೇವರ ಜಯಂತಿ ಯಶಸ್ಸಾಗಿದೆ ಅಂತ, ನಿಜವಾಗ್ಲೂ ಯಶಸ್ಸಾಗಿದೆ. ಕೆಎಂಎಫ್ ಮಾಜಿ ವ್ಯವಸ್ಥಾಪಕರಾದ ವಿಜಯಕುಮಾರ್ ಮಾತನಾಡಿ, ಮಡಿವಾಳ ಮಾಚಿದೇವರ ಜೀವನ ಚರಿತ್ರೆಯನ್ನು ಸವಿಸ್ತರವಾಗಿ ಮಕ್ಕಳಿಗೆ ಬೋಧಿಸಿದರು. ಕಾರ್ಯಕ್ಕೆ ನಮ್ಮ ಮಾಚಿದೇವರು ಬೆನ್ನೆಲುಬಾಗಿ ನಿಂತು ಅಕ್ಕಮಹಾದೇವಿ ಮತ್ತು ಅಲ್ಲಮ ಪ್ರಭು ಮತ್ತು ವಚನ ಸಾಹಿತ್ಯ, ಶರಣ ಸಾಹಿತ್ಯವನ್ನು ಅವರು ತುಂಬ ಮೇಲ್ಪಂಕ್ತಿಗೆ ತಂದು ಅದನ್ನು ಕಾರ್ಯಗತಗೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಉಪಾಧ್ಯಕ್ಷರಾದ ಎಚ್ ಎಲ್ ಶಿವಣ್ಣ ಮಾತನಾಡಿ, ಗ್ರಾಮದಲ್ಲಿ ಇಂದಿಗೂ ಎಲ್ಲ ಜನಾಂಗದವರು ಅಣ್ಣ ತಮ್ಮದಂತೆ ಬದುಕುತ್ತಿದ್ದಾರೆ. ಅದರಿಂದ ಇಂತಹ ಶರಣರ ಕಾರ್ಯಕ್ರಮಗಳನ್ನು ಬಹಳ ಜನರಿಗೆ ತಿಳಿಸಬೇಕು. ಅವರು ಬರೆದಂಥ ವಚನ ಸಾಹಿತ್ಯವನ್ನು ಇಂದಿನ ಯುವ ಪೀಳಿಗೆಗೆ ತಿಳಿಸಬೇಕು ಅಂತ ಹೇಳಿದರು. ರಕ್ತ ಅರ್ಪಣೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೀವಿ. ನೀವು ಸಾಯಂಕಾಲ ಫಂಕ್ಷನ್ಗೆ ಬಡ ಮಕ್ಕಳು ಚೆನ್ನಾಗಿ ಓದಿ ಮಾರ್ಕ್ಸನ್ನು ತೆಗೆದಂಥವರು ಮತ್ತು ಈಗಾಗಲೇ ಕಂಪ್ಲೀಟ್ ಮಾಡಿದಂಥವ್ರಿಗೆಲ್ಲ ಪುರಸ್ಕಾರ ಇಟ್ಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ಪತ್ರಿಕಾ ಛಾಯಾಗ್ರಾಹಕರಾದ ಕೆಪಿ ಕುಮಾರ್ ಒಡಲು, ಹಿರಿಯ ಮುಖಂಡರಾದ ಪುಟ್ಟರಸಯ್ಯ ಹಾಗೂ SSLC ಪದವೀಧರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗಣ್ಯರು ಅಭಿನಂದಿಸಿದರು. ದಿವಂಗತ ಪದ್ಮ ಜಯರಾಮ್ ಅವರ ಸ್ಮರಣಾರ್ಥ ಎಲ್ಲರಿಗೂ ನೆನಪಿನ ಕಾಣಿಕೆ ನೀಡಲಾಯಿತು. ಈ ಸಂದರ್ಭದಲ್ಲಿ ನಾರಾಯಣ, ಜಯಶಂಕರ್, ಶಿವರಾಮು, ನಿಂಗೇಗೌಡ, ಶಿವಸಿದ್ದಯ್ಯ, ಮುಖಂಡರಾದ ಜಟ್ಟಿ ಕುಮಾರ್, ಪುಟ್ಟಸ್ವಾಮಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮಂಡ್ಯದಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದ್ದು ಇದುವರೆಗೂ ಆರೋಪಿಗಳನ್ನು ಬಂಧಿಸದಿರುವುದು ಖಂಡನೀಯ ಎಂದು ಸಿಐಟಿಯು ಮುಖಂಡರಾದ ಸಿ ಕುಮಾರಿರವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅತ್ಯಾಚಾರ ಪ್ರಕರಣಗಳು ದಿನೇ ದಿನೇ ಹೆಚ್ಚಳವಾಗುತ್ತಿದ್ದು ಶಿಕ್ಷೆ ಪ್ರಮಾಣ ತುಂಬ ವಿರಳವಾಗಿದೆ. ಇದು ಆಳುವ ವರ್ಗದ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿಯಾಗಿದೆ ಅಂತ ಸಿಐಟಿಯು ಮುಖಂಡರಾದ ಸಿ ಕುಮಾರಿ ತಿಳಿಸಿದ್ದಾರೆ. ಆರೋಪಿಗಳು ಕುರಸ್ಯಾಗಲು ರಾಜಿ ಮನೋಭಾವನೆಯೇ ಪ್ರಮುಖ ಕಾರಣವಾಗಿದೆ. ಲಿಂಗ ಸಂವೇದನೆಯ ಕೊರತೆ ಎಲ್ಲ ಹಂತದಲ್ಲೂ ಅರಿವಿನ ಜಾಗೃತಿ ಅಗತ್ಯವಾಗಿ ಆಗುವಂಥ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ತ್ವರಿತ ಶಿಕ್ಷೆ ಆಗುವಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಜಸ್ಟಿಸ್ ವರ್ಮಾ ಸಮಿತಿ ಶಿಫಾರಸು ಸರಿಯಾಗಿ ಜಾರಿಯಾಗದೆ ಕೇಂದ್ರ ರಾಜ್ಯ ಸರ್ಕಾರಗಳು ತನ್ನ ಹೊಣೆಗಾರಿಕೆಯಿಂದ ನುಡಿಸಿಕೊಂಡು ಅತ್ಯಾಚಾರ ಪ್ರಕರಣಗಳು ಹೆಚ್ಚಲು ಕಾರಣವಾಗಿದ್ದಾವೆ. ಈ ನಡೆ ಸರಿಯಾದುದಲ್ಲ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಮೊನ್ನೆ ಶಾಲಾ ಆವರಣದಲ್ಲಿ ಅಪ್ರಾಪ್ತ ವಯಸ್ಸಿನ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದ್ದು ಆರೋಪಿಗಳನ್ನು ಇದುವರೆಗೂ ಬಂಧನವಾಗಿಲ್ಲ. ಇದು ಅತ್ಯಂತ ಖಂಡನೀಯವಾಗಿದ್ದು ಇಂತಹ ಪೈಶಾಚಿಕ ಕೃತ್ಯ ಎಸಗಿದ ಆರೋಪಿಗಳನ್ನು ತಕ್ಷಣ ಬಂಧಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ.
ಪೋಕ್ಸೋ ಮತ್ತು ಜೆಜಿ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ಎಂದು ಹೇಳಿದರೆ ಸಾಲದು. ಆ ಪ್ರಕರಣವನ್ನು ಮಕ್ಕಳ ರಕ್ಷಣಾ ಸಮಿತಿ ಆದ್ಯತೆಯಾಗಿ ಪರಿಗಣಿಸಿ ಆರೋಪಿಗಳ ಬಂಧನ ಆಗುವಂತೆ ಬೆನ್ನತ್ತಬೇಕು ಅಂತ ಅವರು ಆಗ್ರಹಪಡಿಸಿದ್ದಾರೆ. ಚಿಕ್ಕಮಂಡ್ಯ ಸರ್ಕಾರಿ ಶಾಲೆಯಲ್ಲಿ ಅಪ್ರಾಪ್ತ ಹೆಣ್ಮಗುವಿನ ಮೇಲೆ ಸಾಮೂಹಿಕ ಅತ್ಯಾಚಾರ ಮೊನ್ನೆ ಅಷ್ಟೇ ನಡೆದಿದೆ. ಆ ಒಂದು ಪ್ರಕರಣದಲ್ಲಿ ಏನು ಆರೋಪಿಗಳನ್ನ ತಕ್ಷಣ ಅರೆಸ್ಟ್ ಮಾಡಬೇಕೋ ಇದುವರೆಗೆ ಪೊಲೀಸ್ ಇಲಾಖೆ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ. ಪೋಕ್ಸೋ ಮತ್ತು ಜೆಜೆ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಆದರೆ ನಿಜವಾಗ್ಲೂ ಆ ಮಗುವಿಗೆ ಏನು ಈ ಥರದೊಂದು ಪೈಶಾಚಿಕ ಘಟನೆ ನಡೆದಿದೆ, ಜೀವನ ಮರಣದ ಸ್ಥಿತಿಯಲ್ಲಿ ಮಗು ಇದೆ. ಆ ಮಗುವಿಗೆ ಆರೈಕೆ ಪೋಷಣೆ ಇವೆಲ್ಲವೂ ಕೂಡ ಆಗಬೇಕಾಗುತ್ತೆ. ನೆಪ ಮಾತ್ರಕ್ಕೆ ಭೇಟಿ ಕೊಡುವ ಕೆಲಸ ಮಾತ್ರ ಮಾಡಿದ್ದಾರೆ. ಆದರೆ ಇವತ್ತುವರೆಗೂ ಕೂಡ 64 ಹೇಳಿಕೆಗಳಾಗಿಲ್ಲ. ಮಗುವಿನ ಹೇಳಿಕೆ ಕೂಡ ದಾಖಲಾಗಬೇಕು ನ್ಯಾಯಾಲಯದಲ್ಲಿ. ಸೊ ಆ ರೀತಿ ಆಗುವ ಮೂಲಕ ಆರೋಪಿಗಳನ್ನ ತಕ್ಷಣದಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸ್ ವ್ಯವಸ್ಥೆ ಮುಂದಾಗಬೇಕು. ಜಿಲ್ಲಾಡಳಿತ ಅದಕ್ಕೆ ಸ್ಪಷ್ಟ ಸೂಚನೆಯನ್ನು ಕೊಡಬೇಕು. ಇಷ್ಟಾದರೂ ಕೂಡ ವಿಳಂಬ ಮಾಡಿರೋದನ್ನ CIT ಅತಿ ಉಗ್ರವಾಗಿ ಖಂಡನೆ ಮಾಡುತ್ತೆ. ಕೂಡಲೇ ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಹೋರಾಟಕ್ಕೆ ಮುಂದಾಗಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಕೊಡ್ತೇವೆ. ಉಚಿತ ಚಿಕಿತ್ಸಾ ಕೇಂದ್ರವಾಗಿರುವ ಗ್ರೀನ್ ಲೈಫ್ ಸೆಂಟರ್ ವತಿಯಿಂದ ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಪ್ರಯುಕ್ತ ಕ್ಯಾನ್ಸರ್ ಜಾಗೃತಿ ಜಾಥಾ ಮತ್ತು ಉಚಿತ ಥೆರಪಿ ಚಿಕಿತ್ಸೆ ಬಗ್ಗೆ ಜಾಗೃತಿ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಮಂಡ್ಯ ನಗರದ ಜೆಸಿ ವೃತ್ತದಲ್ಲಿ ಉಚಿತ ಚಿಕಿತ್ಸಾ ಕೇಂದ್ರವಾಗಿರುವ ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ ವತಿಯಿಂದ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಪ್ರಯುಕ್ತ ಕ್ಯಾನ್ಸರ್ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಉಚಿತ ಥೆರಪಿ ಚಿಕಿತ್ಸೆ ಬಗ್ಗೆ ಜಾಗೃತಿ ಅಭಿಯಾನವನ್ನು ನಡೆಸಲಾಯಿತು. ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ ಮ್ಯಾನೇಜರ್ ರೋಹಿತ್ ಮಾತನಾಡಿ, ಕ್ಯಾನ್ಸರ್ ಒಂದು ಕಾಯಿಲೆಯಲ್ಲ, ಅದೊಂದು ವ್ಯಾಪಾರವಾಗಿದೆ. ಅದು ಮಾರಣಾಂತಿಕ ಕಾಯಿಲೆಯಲ್ಲ. ಅದರ ಬಗ್ಗೆ ಜಾಗೃತಿ ಹೆಚ್ಚಬೇಕಾಗಿದೆ. ಕ್ಯಾನ್ಸರ್ನಿಂದ ನೀವು ಹೊರಗಡೆ ಬರಬಹುದು ಅಂತ ಹೇಳಿದರು. 1 ಮತ್ತು 2ನೇ ಹಂತದಲ್ಲಿ ಕ್ಯಾನ್ಸರ್ ಲಕ್ಷಣಗಳನ್ನು ಪತ್ತೆ ಮಾಡಿಕೊಂಡು ವೈದ್ಯರಲ್ಲಿ ಸೂಕ್ತ ಚಿಕಿತ್ಸೆ ಮತ್ತು ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ನಲ್ಲಿ ಸಿಗುವ ಉಚಿತ ಥೆರಪಿ ಮೂಲಕ ರೋಗ ಮುಕ್ತ ಜೀವನ ನಡೆಸಬಹುದು ಅಂತ ಹೇಳಿದರು. ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ಎಲ್ಲರೂ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಳ್ಳಿ. ಉಚಿತ ಆರೋಗ್ಯ ಚಿಕಿತ್ಸೆಗಳಲ್ಲಿ ಮಧುಮೇಹ, ಮಂಡಿ ನೋವು, ಕ್ಯಾನ್ಸರ್ನಂತಹ ಸಮಸ್ಯೆಗಳಿಗೆ ಥೆರಪಿ ಯೋಗಾಸನ ಮೂಲಕ ಗುಣಪಡಿಸಬಹುದೇ ಅಂತ ಹೇಳಿದರು. ಕ್ಯಾನ್ಸರ್ ಭಯದಿಂದ ಜಾಗತಿಕವಾಗಿ ಸಾವಿಗೆ ಪ್ರಮುಖ ಕಾರಣವಾಗಿದೆ. ಸಾಕಷ್ಟು ಮಂದಿ ಜೀವಗಳನ್ನು ತೆಗೆದುಕೊಂಡಿದ್ದಾರೆ. ದಿನೇ ದಿನೇ ಇದು ಹೆಚ್ಚಾಗುತ್ತಿದೆ. ಜಾಗೃತಿ ಕೊರತೆ ಇದಕ್ಕೆ ಕಾರಣ ಅಂತ ಅವರು ಹೇಳಿದರು. ಈ ಒಂದು ಗ್ರೀನ್ ಲೈಫ್ ಸಂಸ್ಥೆ ಕಳೆದ 8 ವರ್ಷದಿಂದ ಮಂಡ್ಯದಲ್ಲಿ ಉಚಿತ ಥೆರಪಿ ಚಿಕಿತ್ಸೆಯನ್ನು ಕೊಡ್ತಾ ಇದೆ. ಮಂಡಿ ನೋವಿಗೆ, ಶುಗರ್ಗೆ, BPಗೆ, ಹಾರ್ಟ್ಗೆ, ಅಸ್ತಮಗೆ, ಥೈರಾಯ್ಡ್ಗೆ, ಮಕ್ಕಳಿಲ್ದಿರೋರು, ಬೆನ್ನು ನೋವು, ಕ್ಯಾನ್ಸರ್, ಈ ಥರದ ಎಲ್ಲ ಥರದ ಕಾಯಿಲೆಗಳಿಗೂ ನಮ್ಮಲ್ಲಿ ಉಚಿತ ಚಿಕಿತ್ಸೆ ದೊರೆಯುತ್ತೆ. ಇದಕ್ಕೆ ಯಾವುದೇ ರೀತಿ ಖರ್ಚಿಲ್ಲ, ವೆಚ್ಚ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ₹1 ಖರ್ಚಿರಲ್ಲ, ₹1 ಸೈಡ್ ಎಫೆಕ್ಟ್ ಇರಲ್ಲ. ಇದು ಬಂದು ದಕ್ಷಿಣ ಕೊರಿಯಾ ಸಂಸ್ಥೆ. ಕಳೆದ 45 ವರ್ಷದಿಂದ ದಕ್ಷಿಣ ಕೊರಿಯಾದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಮಂಡ್ಯದಲ್ಲಿ 8 ವರ್ಷದಿಂದ ಇದು ನಿರ್ವಹಿಸ್ತಾ ಇದೆ. ಇದು ಬಂದು ಯಾವುದೇ ರೀತಿ ಅಡ್ಡ ಪರಿಣಾಮ ಇರೋಲ್ಲ. ಯಾವುದೇ ರೀತಿ ಇಂಜೆಕ್ಷನ್, ಆಪ್ರೇಷನ್, ಮಾತ್ರೆ, ಯಾವುದೇ ರೀತಿಯಾದ ಪರ್ಚೇಸಿಂಗ್ ಆ ಥರದ್ದು ಯಾವುದೂ ಇರೋದಿಲ್ಲ. ಇದು ಬಂದು ನೀವು ರೆಗ್ಯುಲರ್ ಆಗಿ ಸತತವಾಗಿ ಒಂದು 3 ಮಂತ್ಸ್ 2 ಮಂತ್ಸ್ ಕೋರ್ಸ್ ಮಾಡ್ಕೊಳ್ಳುವಾಗ ಖಂಡಿತ ನಿಮ್ಮ ಎಲ್ಲ ಮೆಡಿಷನ್ನು ಕೂಡ ನಿಲ್ಲಿಸ್ಬೋದು. BP, ಶುಗರ್, ಥೈರಾಯ್ಡು, ಮಂಡಿ ನೋವು ಎಲ್ಲ ಮೆಡಿಷನ್ನು ಕೂಡ ನಿಲ್ಲಿಸ್ಬೋದು. ಇದು ಬಂದು ಕಳೆದ 16 ವರ್ಷದಿಂದ ನಮ್ಮ ಇಂಡಿಯಾದಲ್ಲಿ 470 ಬ್ರಾಂಚ್ ಕೇಂದ್ರಗಳನ್ನು ಮಾಡಿ ನಾವು ಉಚಿತವಾಗಿ ಕೊಡ್ತಾ ಇದ್ವಿ. ಇದು ಒಂದು ಸಾರ್ವಜನಿಕರಿಗಂತಲೇ ನಾವು ಕೊಡ್ತಿರುವಂಥ ಉದ್ದೇಶ. ಒಂದು ಥೆರಪಿಯನ್ನು ಯಾರಾದರೂ ಯಾವಾಗಲಾದ್ರೂ ಬಂದು ಬೆಳಗ್ಗೆ 6:30ಯಿಂದ ಸಂಜೆ 5:30 ಗಂಟೆನೂ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ನಿಮ್ಮ ಒಂದು ಆರೋಗ್ಯನ ನಾವು 100% ನಿಮಗೆ ಗುಣ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಡ್ತೀವಿ. ಇದು ಬಂದು ಫಾರಿನ್ ಕಂಪನಿ ಆಗಿರೋದ್ರಿಂದ ನಾವೆಲ್ಲರೂ ಇದನ್ನು ಅನುಕೂಲ ಪಡ್ಕೊಳ್ಳೋಣ. ಎಲ್ಲರೂ ಈ ಒಂದು ಉಚಿತ ಚಿಕಿತ್ಸೆ ಪಡ್ಕೊಂಡು ನಮ್ಮ ಆರೋಗ್ಯನ ಸರಿಪಡಿಸ್ಕೊಳ್ಳೋಣ. ಇದೇ ಸಂದರ್ಭದಲ್ಲಿ ಜಾಗೃತಿ ಜಾಥಾವು ಗ್ರೀನ್ ಲೈಫ್ ಹೆಲ್ತ್ ಸೆಂಟರ್ನಿಂದ ಹೊರಟು ನಗರದ ಜೆಸಿ ವೃತ್ತದಲ್ಲಿ ಸಮಾಪ್ತಿಗೊಂಡಿತು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳು ವೃತ್ತಾಧಿಕಾರಿಗಳಾದ ಚೆನ್ನಗೌಡ, ಜಾರ್ಜ್ ವೆನ್ಸನ್, ಕೈಲಾಸ್, ಸಿಬ್ಬಂದಿಗಳಾದ ಆಶಾರಾಣಿ, ವೇದಶ್ರೀ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅವೈಜ್ಞಾನಿಕ ಆರ್ಥಿಕ ನೀತಿಯಿಂದಾಗಿ RBI ನಿಯಮಗಳನ್ನು ಉಲ್ಲಂಘಿಸಿ ಬಂಡವಾಳಶಾಹಿ ಮೈಕ್ರೋ ಫೈನಾನ್ಸ್ಗಳು ಕೊಲೆ, ಸುಲಿಗೆ, ದೌರ್ಜನ್ಯಕ್ಕೆ ತತ್ತರಿಸಿರುವ ರಾಜ್ಯದ ಜನತೆಗೆ ನ್ಯಾಯ ಮತ್ತು ರಕ್ಷಣೆ ನೀಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯಯ್ಯ ಹಾಗೂ ಮೈಸೂರು ವಿಭಾಗೀಯ ಸಂಚಾಲಕರಾದ ಅನಿಲ್ ಕುಮಾರ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ವೆಂಕಟಗಿರಿಯಯ್ಯ ಹಾಗೂ ಅನಿಲ್ ಕುಮಾರ್ ಅವರು, ರಾಜ್ಯದಲ್ಲಿ ಆಡಳಿತ ಮಾಡಿದ ಕಾಂಗ್ರೆಸ್, JDS, ಜನತಾ ಪರಿವಾರ ಸೇರಿದಂತೆ ಬಿಜೆಪಿ ಕೂಡ 76 ವರ್ಷಗಳ ಆಡಳಿತದಲ್ಲಿ ಪುರೋಹಿತಶಾಹಿ, ಅಧಿಕಾರಶಾಹಿ, ಬಂಡವಾಳಶಾಹಿ ಪ್ರಭುತ್ವದ ಬೆಂಬಲಕ್ಕೆ ನಿಂತು ರಾಜ್ಯ ಮತ್ತು ದೇಶದ ಜನಸಾಮಾನ್ಯರ ವಿದ್ಯೆ, ಆರೋಗ್ಯ, ಆರ್ಥಿಕ ಅಭ್ಯುದಯಕ್ಕೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಪೂರಕವಾದ ಮೌಲ್ಯಯುತವಾದ ಆರ್ಥಿಕ ಹಾಗೂ ಯೋಜನಾ ನೀತಿಯನ್ನು ಜಾರಿಗೊಳಿಸಿದಿರುವುದು ದುರಂತ ಅಂತ ಹೇಳಿದರು. ದೇಶ ಮತ್ತು ರಾಜ್ಯದ ಜನತೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ ಹಾಗೂ ಕೃಷಿ, ನೀರಾವರಿ ಮುಂತಾದ ಅವಶ್ಯಕತೆಗಳ ಪೂರೈಕೆಗಾಗಿ
ಖಾಸಗಿ ಬಂಡವಾಳಶಾಹಿ ಮೈಕ್ರೋ ಫೈನಾನ್ಸ್ಗಳ ಜನವಿರೋಧಿ ಮತ್ತು ಧನತಾಹಿ ಕಪಿಮುಷ್ಟಿಯಲ್ಲಿ ಸಿಲುಕಿ ಅನ್ಯಾಯಕ್ಕೆ ಒಳಗಾಗಿವೆ ಅಂತ ಹೇಳಿದರು. ಈ ದೇಶದ ವಿದ್ಯೆ, ಈ ದೇಶದ ಸಂಪತ್ತು, ಈ ದೇಶದ ಅಧಿಕಾರ, ಈ ದೇಶದ ಭೂಮಿ, ಈ ದೇಶದ ಕೈಗಾರಿಕೆಗಳು ಜಾತಿಯ ಹೆಸರಿನಲ್ಲಿ, ಲಿಂಗದ ಹೆಸರಿನಲ್ಲಿ, ವರ್ಗದ ಹೆಸರಿನಲ್ಲಿ ಅಥವಾ ಪ್ರಾಂತ್ಯದ ಹೆಸರಿನಲ್ಲಿ ಕೇಂದ್ರೀಕರಣಗೊಳ್ಳಬಾರದು ಅಂತ ಸಂವಿಧಾನದ ಸ್ಪಷ್ಟ ನಿರ್ದೇಶನ ಇದೆ. ಆದರೂ ಕೂಡ ಸ್ವಾತಂತ್ರ್ಯ ಬಂದು 76 ವರ್ಷ ಕಳೀತಾ ಇದ್ದರೂ ಕೂಡ ಇವತ್ತು ಈ ದೇಶದ ವಿದ್ಯೆ, ಸಂಪತ್ತು, ಅಧಿಕಾರ, ಭೂಮಿ ಎಲ್ಲವೂ ಕೂಡ ಕೆಲವೇ ಜನರಲ್ಲಿ, ಕೇವಲ 15% ಇರತಕ್ಕಂಥ ಜನರಲ್ಲಿ 85 ಭಾಗದ ಎಲ್ಲ ಕೇಂದ್ರೀಕರಣಗೊಳ್ತಾ ಇದೆ. ಇನ್ನು 85 ಜನರ ಭಾಗಕ್ಕೆ ಕೇವಲ 15% ಸುಮ್ಮನೆ ಚೂರು ಪಾರು ಹಂಚಿಕೆ ಆಗ್ತಾಯಿದೆ. ಇಂಥ ತಾರತಮ್ಯನ ನಿವಾರಣೆ ಮಾಡಬೇಕಾಗಿದ್ದು, ಸಂವಿಧಾನಬದ್ಧವಾಗಿ ಮಾಡಬೇಕಾಗಿದ್ದು ಈ ದೇಶದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು. ಆದರೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಜೆಟ್ಟು ಬಂಡವಾಳಶಾಹಿಗಳ ಪರವಾದಂಥ, ಪೂರೈತಶಾಹಿ ಪರವಾದಂಥ ಒಂದು ಬಜೆಟ್ ಆಗಿ ಪರಿಣಮಿಸ್ತಾ ಇದೆ. ಇದನ್ನು ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಅತ್ಯಂತ ತೀವ್ರವಾಗಿ ಖಂಡಿಸ್ತದೆ. ಭಾರತ ಸಂವಿಧಾನದ ಅನುಚ್ಛೇದ 38, 39ಗಳನ್ನು ನಿರ್ಲಕ್ಷಿಸಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ದೇಶದ ಮತ್ತು ಕರ್ನಾಟಕ ರಾಜ್ಯದ ವಿದ್ಯೆ, ಅಧಿಕಾರ, ಸಂಪತ್ತು, ಭೂಮಿ ಹಾಗೂ ಇನ್ನಿತರ ಸವಲತ್ತುಗಳನ್ನು ಕಿತ್ತುಕೊಂಡಿವೆ ಅಂತ ಅವರು ದೂರಿದರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜನಾಭಿವೃದ್ಧಿಯಾದ ವೈಜ್ಞಾನಿಕ ಆರ್ಥಿಕ ನೀತಿ ರೂಪಿಸದಿರುವಾಗ ನಿಯಮಾನುಸಾರ ರಾಜ್ಯದ ಜನಸಾಮಾನ್ಯರಿಗೆ ನೀಡಿರುವ ಖಾಸಗಿ ಬಂಡವಾಳಶಾಹಿ ಮೈಕ್ರೋ ಫೈನಾನ್ಸ್ಗಳ ಸಾಲಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೇ ತುಂಬಿಕೊಟ್ಟು ಜನಸಾಮಾನ್ಯರನ್ನು ಋಣಮುಕ್ತನಾಗಿ ಮಾಡಬೇಕು ಅಂತ ಹೇಳಿದರು. ಜನರ ಆರ್ಥಿಕ ಅಭಿವೃದ್ಧಿನ ನೀವು ಮಾಡದೇನೆ, ಅವರ ಬಡತನ ನಿರ್ಮೂಲನೆ ಮಾಡದೇನೆ ಇದುವರೆಗೂ ನೀವು ಯಾವ ರೀತಿಯ ಆಡಳಿತನ ನಡೆಸಿದಿರಿ? ನಿಮಗೆ ನಡೆಸ್ತಕ್ಕಂಥ ಸದೃಢವಾದಂಥ ರಾಜಕೀಯದಲ್ಲಿ ಆರ್ಥಿಕತೆಯನ್ನು ಸರಿಯಾಗಿ ನಡೆಸ್ತಕ್ಕಂಥ ನೈತಿಕತೆ ನಿಮಗಿಲ್ಲ ಅಂದಮೇಲೆ ನೀವು ರಾಜೀನಾಮೆ ಕೊಟ್ಟು ಇಳಿದು ಬನ್ನಿ. ಅತ್ಯಂತ ಸದೃಢವಾಗಿ ರಾಜಕೀಯ ಆರ್ಥಿಕ ನೀತಿಯನ್ನು ಕಟ್ತಕ್ಕಂಥ ವ್ಯವಸ್ಥೆನ ಜಾರಿ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ನೀವು ಅಧಿಕಾರದಲ್ಲಿರೋಕ್ಕೆ ನಾಲಾಯಕ್ ಅಂತ ಹೇಳ್ತೀನಿ. ಗೋಷ್ಠಿಯಲ್ಲಿ ಆನಂದ್, ಸುಸ್ಮಿತಾ ಆನಂದ್, ಸುಮಾಮಣಿ, ಮುತ್ತುರಾಜು ಹಾಗೂ ತಿಮೇಶ್ ಸೇರಿದಂತೆ ಇನ್ನಿತರರಿದ್ದರು. ರಾಜ್ಯದಲ್ಲಿ ದುರಾಡಳಿತ, ಭ್ರಷ್ಟಾಚಾರ ಮತ್ತು ಅಕ್ರಮಗಳು ಮನೆ ಮಾಡಿರುವುದರಿಂದಲೇ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿ ಮಿತಿಮೀರಿದೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಂಚಾಲಕರಾದ ರಮೇಶ್ ಗೌಡ ಆಪಾದಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ರಮೇಶ್ ಗೌಡ ರವರು ರಾಜ್ಯದಲ್ಲಿ ದುರಾಡಳಿತ, ಭ್ರಷ್ಟಾಚಾರ ಮತ್ತು ಅಕ್ರಮಗಳು ಮನೆ ಮಾಡಿರುವುದರಿಂದಲೇ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿ ಮಿತಿಮೀರಿದೆ. ಇದಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಾಯಂದಿರ ಸಾವುಗಳಿಗಿಂತ ಬೇರೆ ಉದಾಹರಣೆ ಬೇಕಿಲ್ಲ ಅಂತ ಹೇಳಿದರು. ರಾಜ್ಯದಲ್ಲಿ ಆಡಳಿತವು ಸಂಪೂರ್ಣ ಕುಸಿದಿದ್ದು ಅಧಿಕಾರಿಗಳು ಮತ್ತು ನೌಕರರು ಸರ್ಕಾರದ ಹಿಡಿತಕ್ಕೆ ಸಿಲುಕುತ್ತಿಲ್ಲ. ಮುಖ್ಯಮಂತ್ರಿಯವರು ಆದೇಶ ನೀಡಿದರೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಹಾವಳಿಗೆ ಯಾವುದೇ ರೀತಿಯಲ್ಲಿ ಕಡಿವಾಣ ಹಾಕಲು ಸಾಧ್ಯವಾಗುತ್ತಿಲ್ಲ. ಪತ್ರಿಕೆಗಳಲ್ಲಿ ಈ ಬಗ್ಗೆ ವರದಿ ಬಂದ ನಂತರ ಎಚ್ಚೆತ್ತುಕೊಂಡಿರುವ ಸರ್ಕಾರ ಈಗ ಕ್ರಮಕ್ಕೆ ಮುಂದಾಗಿದೆ. ಆದರೆ ಅವರ ಯಾವುದೇ ಕ್ರಮ ಪ್ರಯೋಜನಕ್ಕೆ ಬರುತ್ತಿಲ್ಲ ಅಂತ ದೂರಿದರು. ಮುಖ್ಯಮಂತ್ರಿಗಳ ದರ್ಪ ಮತ್ತು ಅಧಿಕಾರ ಚಲಾಯಿಸುವುದು ಕೇವಲ ಮಾಧ್ಯಮಗಳ ಮುಂದೆ ಮಾತ್ರ. ಅವರ ಮತ್ತು ಅವರ ಸಚಿವ ಸಂಪುಟದಲ್ಲಿನ ಮಂತ್ರಿಗಳ ಮಾತಿಗೆ ಕವಡೆ ಕಾಸಿನ ಬೆಲೆ ಇಲ್ಲದಂತಾಗಿದೆ ಅಂತ ಹೇಳಿದರು. ಮೈಕ್ರೋ ಫೈನಾನ್ಸು ಧರ್ಮಸ್ಥಳ ಸಂಘ ಇವತ್ತು ಮೀಟ್ರ್ ಬಂದಿದ್ದಂದೇನು ಮಾಡ್ತಾಯಿದ್ದಾರೆ. ಇದಕ್ಕೆ ಯಾವುದೇ ರೀತಿ ಸರ್ಕಾರಗಳು ಕಡಿವಾಣ ಆಗ್ತಾಯಿಲ್ಲ. ಏಕೆಂದರೆ ಇವತ್ತು ಯಾರು ಬ್ಲ್ಯಾಕ್ ಮನಿ ಕೊಂಡಿರ್ತಾರೆ ಅಂಥ ದುಡ್ಡನ್ನು ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ ಇವತ್ತಿನ ರಾಜ್ಯ ಸರ್ಕಾರ ಇರ್ಬೋದು, ಇಷ್ಟು ದಿವಸ ಏನು ಆಡಳಿತ ಮಾಡ್ಕೊಬಂದಂಥ ಎಲ್ಲ ಸರ್ಕಾರಗಳು ಅವ್ರ ಹಣವನ್ನು ಕೊಟ್ಟು ಹಿಂಬಾಲಕರ ಕೈಲೇ ಒಂದು ಫೈನಾನ್ಸ್ ಕಂಪ್ನಿನ ಓಪನ್ ಮಾಡಿಸ್ಕೊಂಡು ಅವರು ಮಾಡುವಂಥ ಇದು ಮಾಡಿಕೊಂಡು RBI ಒಂದು ಲೈಸೆನ್ಸ್ ತಗೊಂಡು ಮೀಟ್ರ್ ಬಡ್ಡಿ ದಂಧೆ ಸ್ಟಾರ್ಟ್ ಮಾಡಿದ್ದಾರೆ. ಪೊಲೀಸರು ಹತೋಟಿ ತಪ್ಪಿದ್ದು ಅವರು ಕೇವಲ ಹಣ ನೀಡುವವರ ಮತ್ತು ಪ್ರಭಾವಶಾಲಿಗಳ ಪರವಾಗಿ ಮಾತ್ರ ಕೆಲಸ ಮಾಡುತ್ತಿದ್ದಾರೆ. ಇಂತಹ ಪರಿಸ್ಥಿತಿ ಇರಬೇಕಾದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ ಅವರು ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನು ಹತೋಟಿಗೆ ತರಬೇಕೆಂದರೆ ಮೊದಲು ಅಧಿಕಾರಿಗಳನ್ನು ಮತ್ತು ಪೊಲೀಸರನ್ನು ಸರ್ಕಾರವು ಹತೋಟಿಗೆ ತೆಗೆದುಕೊಳ್ಳಬೇಕು ಅಂತ ಸಲಹೆ ನೀಡಿದರು. ಸಿರಾದಲ್ಲಿ ಮಂಜೇಗೌಡ ಅಂತ ಒಬ್ಬ ಇನ್ಸ್ಪೆಕ್ಟ್ರು ಕ್ಲಾಸ್ ತಗೊಂಡಿದ್ರು ಮೈಕ್ರೋ ಫೈನಾನ್ಸ್ ಅವ್ರಿಗೆ. ನಿಮ್ಮ RBI ಗೈಡ್ಲೈನ್ಸ್ ಇದೆ, ಆ ಥರ ನೀವು ವಸೂಲು ಮಾಡಿ ಮನೆ ಹತ್ರ ಹೋಗಿ ಈ ಥರ ರೌಡಿ ಜಾಮ್ ಮಾಡೋದೆಲ್ಲ ಬಿಡಬೇಕಿನ ಮೇಲೆ ಅಂಥೇಳಿ ಮಂಡ್ಯ ಜಿಲ್ಲೆ SP ಅವ್ರಿಗೂ ನಾವು ಕೇಳ್ಕೊತಾ ಇದ್ದೀವಿ. ಯಾವುದೇ ರೀತಿ ಜನಗಳಿಗೆ ತೊಂದರೆ ಆಗಬಾರ್ದು. ದುಡ್ಡು ಕೊಟ್ಟಿದ್ದೀರಾ ಇಸ್ಕೊಳ್ಳಿ, ನಾವು ಇಸ್ಕೋಬೇಡಿ ನಾವು ಹೇಳ್ತಾ ಇಲ್ಲ. ತೊಂದರೆ ಕೊಡಬೇಡಿ. ಮನೆಯಿಂದ ಆಚೆ ಹಾಕಿ ಬೀಗ ಹಾಕೋದು ಮತ್ತು ಅವರು 10 ಜನ ಮುಂದೆ ಅವಮಾನ ಮಾಡೋದು. ಒಂದು ಜೀವ ಇವತ್ತು ಸಿಗೋದು ಕಷ್ಟ. ಒಂದು ಜೀವ ಕಳ್ಕೊಂಡ್ರೆ ಆ ಮನೆ ಎಷ್ಟು ನೋವು ಅನುಭವಿಸ್ತದೆ. ನಮ್ಮ ತಾಲೂಕು ಮತ್ತು ನಾವು ಊರಿಗೆ ಎಷ್ಟು ಅವಮಾನ ಆಗುತ್ತೆ. ಏಕೆಂದರೆ ಪದೇ ಪದೇ ಅವ್ರ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆ ಅಕ್ಕಪಕ್ಕ ಕೆಲವು ಜನಗಳು ಆಗದಿರೋರು ಆಡ್ಕೋತಾ ಇರ್ತಾರೆ. ಸಾಲ ತೀರ್ಸೋಕೆ ಬರೀ ಬಾಯಿ ಬಂದು ನಿಮಗೆಲ್ಲ ಗೊತ್ತಿದೆ ಹಳ್ಳಿಗಳಲ್ಲಿ ಯಾವ ಸಮಸ್ಯೆಗಳಿದೆ ಅಂತ. ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೇ ಬೆಡ್ಡಿಗೆ ದಂಧೆ ಆದರೂ ನಮ್ಮ KRS ಪಕ್ಷ ಸೈನಿಕರನ್ನ ಭೇಟಿ ಮಾಡ್ಬೋದು. ಆನ್ಲೈನಲ್ಲಿ ಯಾರೋ ರಮ್ಮಿ ಆಡೋದು ಇವೆಲ್ಲ ಆಡಿ ಎಷ್ಟೋ ಜನ ಸುಸೈಡ್ ಮಾಡ್ಕೋತಾ ಇದ್ದಾರೆ. ತಂದೆ ತಾಯಿಗೆ ಮಕ್ಕಳುಗಳು
ಟಾರ್ಚರ್ ಕೊಡ್ತಾರೆ, ನನಗೆ ದುಡ್ಡು ಬೇಕು ಅಂತೇಳಿ. ಅವ್ರು ಏನು ಮಾಡ್ತಾರೆ, ಮಗನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಷ್ಟೋ ಜನ ಸಾಲ ಮಾಡಿ ಇವತ್ತು ಮೀಟ್ರ್ ಬಡ್ಡಿ ದಂಧೆಗೆ ಸಿಗಾಕೊಂಡು ಎಷ್ಟೋ ಜನ ನೊಲಗ್ತಾ ಇದ್ದಾರೆ. ದಯವಿಟ್ಟು ನೀವೆಲ್ಲ ಸಹಕಾರ ಕೊಡಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಗೋಷ್ಠಿಯಲ್ಲಿ ಮಂಜುನಾಥ್, ಚಂದ್ರು, ನಾಗರಾಜು, ಶಶಿಧರ್ ಸೇರಿದಂತೆ ಇತರರಿದ್ದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ರಾಜ್ಯದ ಯುವ ಜನರಿಗಾಗಿ ನಡೆಸುತ್ತಿದ್ದ ಯುವಜನ ಮೇಳ, ಯುವ ತರಬೇತಿ ಶಿಬಿರಗಳು, ಯುವ ಸಂಪರ್ಕ ಸಭೆಗಳನ್ನು ಕಳೆದ 5 ವರ್ಷಗಳಿಂದ ನಿಲ್ಲಿಸಲಾಗಿದ್ದು, ಇದರಿಂದ ಗ್ರಾಮೀಣ ಭಾಗದ ಪ್ರತಿಭಾನ್ವಿತರು ಅವಕಾಶಗಳಿಲ್ಲದೆ ವಂಚಿತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ 2025ರ ಬಜೆಟ್ನಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಸೇರಿಸಿ ಪುನರ್ ಆರಂಭಿಸಬೇಕೆಂದು ರಾಷ್ಟ್ರ ಯುವ ಪ್ರಶಸ್ತಿ ಪುರಸ್ಕೃತರಾದ ಕಾರಸವಾಡಿ ಮಹದೇವು ಹಾಗೂ ಕೆಜಿ ಸುರೇಶ್ ಒತ್ತಾಯಿಸಿದರು. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾರಸವಾಡಿ ಮಹದೇವು ಹಾಗೂ ಕೆಜಿ ಸುರೇಶ್ ರವರು ಗ್ರಾಮಗಳಲ್ಲಿ ವಾಸ ಮಾಡುತ್ತಿರುವ ವಿದ್ಯಾರ್ಥಿಯೇತರ ಯುವಜನರು ಯುವಕ ಸಂಘ ಯುವತಿ ಮಂಡಳಿಗಳನ್ನು ಸ್ಥಾಪಿಸಿಕೊಂಡು ಗ್ರಾಮದ ಅಭಿವೃದ್ಧಿಗೆ ಹಿಂದೆ ಶ್ರಮ ವಹಿಸುತ್ತಿದ್ದರು. ಅಂತಹ ಯುವಜನರಿಗೆ ವಿವಿಧ ಕಾರ್ಯಗಾರಗಳನ್ನು ರೂಪಿಸಿ ತರಬೇತಿ ನೀಡಿ ಅವರಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸುವಲ್ಲಿ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಆರಂಭದ ದಿನಗಳಿಂದಲೂ ಯುವ ಸಂಪರ್ಕ ಸಭೆ, ಯುವ ಚೇತನ, ಯುವ ಪ್ರೇರಣಾ ಮತ್ತು ಯುವ ಸಂವಹನ ಅನ್ನುವಂತಹ ವಿಶಿಷ್ಟವಾದ ತರಬೇತಿ ಕಾರ್ಯಾಗಾರಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿತ್ತು. ಈ ಕಾರ್ಯಾಗಾರಗಳಿಂದ ಯುವಜನರು ಪ್ರೇರಿತರಾಗಿ ಗ್ರಾಮದ ಅಭಿವೃದ್ಧಿ ಜೊತೆಗೆ ಸಾಂಸ್ಕೃತಿಕವಾಗಿ ಮತ್ತು ನೈತಿಕವಾಗಿ ನಾಯಕತ್ವದ ಗುಣಗಳನ್ನು ರೂಪಿಸಿಕೊಂಡಿದ್ದರು ಅಂತ ಹೇಳಿದರು. ಕಳೆದ 5 ವರ್ಷಗಳಿಂದ ಈ ಎಲ್ಲ ತರಬೇತಿ ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಸ್ಥಗಿತಗೊಳಿಸಿದೆ. ಯುವಜನರ ಬಗೆಗಿನ ಅಸಡ್ಡೆತನವನ್ನು ತೋರಿಸುತ್ತದೆ. ಇದರ ಜೊತೆಗೆ ಪ್ರತಿ ವರ್ಷ ಜಾನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಯುವಕ ಯುವತಿ ಮಂಡಳಿಗರಿಗೆ ಆದ್ಯತೆ ನೀಡಿ ತಾಲೂಕು ಮಟ್ಟದಲ್ಲಿ ಯುವಜನ ಮೇಳಗಳನ್ನು ಸಂಘಟಿಸಿ ಜಾನಪದ ನೃತ್ಯ, ಜಾನಪದ ಗೀತೆ ಹಾಗೂ ಇನ್ನಿತರ ಕಾರ್ಯಕ್ರಮಗಳ ಸೇರಿದಂತೆ 16 ಪ್ರಕಾರದ ಗ್ರಾಮೀಣ ಕಲೆಗೆ ಅವಕಾಶ ನೀಡಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ ಮತ್ತು ರಾಜ್ಯ ಮಟ್ಟದ ಯುವಜನ ಮೇಳಗಳನ್ನು ಯುವ ಸಬಲೀಕರಣ ಇಲಾಖೆ ಆಯೋಜಿಸಿಕೊಂಡು ಬರುತ್ತಿತ್ತು. ಆದರೆ ಇವೆಲ್ಲವೂ ಕೂಡ ಈಗ ಮಾಯವಾಗಿದೆ ಅಂತ ಹೇಳಿದರು. ಕಳೆದ 20-25 ವರ್ಷಗಳಿಂದ ಆರಂಭ ಆದಂಥ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ವಿದ್ಯಾರ್ಥಿಯೇತರ ಯುವಜನರನ್ನು ಸಂಘಟಿಸಲಿಕ್ಕೆ, ಅವ್ರನ್ನ ಗ್ರಾಮಾಭಿವೃದ್ಧಿನಲ್ಲಿ ತೊಡಗಿಸಲಿಕ್ಕೆ ಯುವಕ ಸಂಘ, ಯುವತಿ ಮಂಡಳಿಗಳನ್ನ ಪ್ರಾರಂಭ ಮಾಡಿ ಆ ಯುವಜನರಿಗೆ ತರಬೇತಿ ಕೊಡ್ತಕ್ಕಂಥ, ಅವರನ್ನು ಸಂಘ ಸಂಸ್ಥೆಗಳನ್ನ ಹೇಗೆ ನಡೆಸ್ಕೊಂಡು ಹೋಗಬೇಕು, ಹೇಗೆ ಗ್ರಾಮದ ಅಭಿವೃದ್ಧಿಗೆ ತೊಡಗಿಸ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ಆ ವಿದ್ಯಾರ್ಥಿಯೇತರ ಯುವಜನರಿಗೆ ಸ್ವಾಉದ್ಯೋಗಿಗಳಾಗೋಕ್ಕೂ ಕೂಡ ತರಬೇತಿಗಳನ್ನು ಕೊಡ್ತಾಯಿದ್ರು. ಯುವ ಚೇತನ ಅಂಥೇಳಿ, ಯುವ ಪ್ರೇರಣಾ ಅಂಥೇಳಿ, ಯುವ ಸಂವಹನ ಅಂಥೇಳಿ ಈ ತರಬೇತಿಗಳನ್ನು ಕೊಡ್ತಾಯಿದ್ರು. ಇದು ಯುವಜನ ಸೇವಾ ಕ್ರೀಡಾ ಇಲಾಖೆಯ ಒಂದು ಭಾಗವಾಗಿತ್ತು. ವಿದ್ಯಾರ್ಥಿಯೇತರ ಯುವಜನರನ್ನು ಸಂಘಟಿಸಿ ಅವ್ರನ್ನ ಗ್ರಾಮಾಭಿವೃದ್ಧಿಗೆ, ದೇಶ ಸೇವೆಗೆ ತೊಡಗಿಸ್ತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾಯಿತ್ತು. ಅದ್ರ ಜೊತೆಗೆ ಯುವ ಸಂಪರ್ಕ ಸಭೆಗಳು ಅಂತ ನಡೀತಾ ಇದ್ದವು. ಏನು ನಮ್ಮಲ್ಲಿ ಹಳ್ಳಿಗಳಲ್ಲಿ ಯುವಕ ಸಂಘ, ಯುವತಿ ಮಂಡಳಿಗಳಿದೆ, ಅದನ್ನು 3 ತಿಂಗಳಿಗೆ 6 ತಿಂಗಳಿಗೆ ಒಂದೆಡೆ ಸೇರಿಸಿ ವಿವಿಧ ಇಲಾಖೆಗಳನ್ನು, ಅರಣ್ಯ ಇರ್ಬೋದು, ಆರೋಗ್ಯ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇರ್ಬೋದು, ಗ್ರಾಮೀಣ ಅಭಿವೃದ್ಧಿ ಇರ್ಬೋದು, ಈ ಎಲ್ಲ ಇಲಾಖೆಗಳನ್ನ ಕರೆಸಿ ಗ್ರಾಮಗಳಿಗೆ ಆಗಬೇಕಾದಂಥ ಚಟುವಟಿಕೆಗಳು, ಸರ್ಕಾರದ ಕಾರ್ಯಕ್ರಮಗಳನ್ನು ತಿಳಿಸ್ಕೊಡ್ತಕ್ಕಂಥ ಯುವ ಸಂಪರ್ಕ ಸಭೆಗಳನ್ನು ಮಾಡ್ತಾಯಿದ್ರು. ಕಳೆದ 5-6 ವರ್ಷಗಳಿಂದ ಈ ಎಲ್ಲ ಯುವ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿದೆ ಸರ್ಕಾರ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಜಿಲ್ಲೆಯ ಎಲ್ಲ ಸಮಸ್ತ ಯುವಜನರ ಯುವ ಪ್ರಶಸ್ತಿ ಪುರಸ್ಕೃತರ ಯುವ ಸಂಘಟಕರ ಪರವಾಗಿ ನಾವು ಮನವಿ ಮಾಡ್ತಾಯಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ತೀವ್ರ ಗಮನ ಹರಿಸಿ ಈ ಸಾಲಿನಿಂದಲೇ ಈ ಯುವಜನ ಮೇಳಗಳು ಮತ್ತು ಯುವಕ ತರಬೇತಿಗಳು ಇವುಗಳನ್ನು ಜಾರಿ ಮಾಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಯುವಜನರನ್ನು ಸಾಂಸ್ಕೃತಿಕವಾಗಿ ತೊಡಗಿಸಿಕೊಳ್ಳುವ ಯುವಜನ ಮೇಳಗಳು ಹಾಗೂ ಯುವ ತರಬೇತಿಗಳನ್ನು ಪುನರ್ ಆರಂಭಿಸಬೇಕಂತ ಅವರು ಒತ್ತಾಯಿಸಿದರು. ನಮ್ಮ ತಂಡದಲ್ಲಿರ್ತಕ್ಕಂಥ ಬಹುತೇಕ ಕಲಾವಿದರು ಅದನ್ನು ದುಶ್ಚಟದಿಂದ ದೂರ ಉಳಿದು ಈ ಜನಪದ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರಗಳನ್ನ ವಹಿಸ್ತಾ ಇದ್ದಾರೆ. ಇವತ್ತು ನಮ್ಗೆ 50 ವರ್ಷ ದಾಟಿದೆ. ನನ್ನ ಜೂನಿಯರ್ಸ್ ತಂಡ, ನಾನು ಭಾಗವಹಿಸ್ತಿದ್ದಂಥ ಸಂದರ್ಭಗಳಿಂದ ಹಿಡಿದು ಇಲ್ಲಿವರೆಗೆ ಒಂದು 8ರಿಂದ 10 ಬ್ಯಾಚ್ಗಳನ್ನ ತರಬೇತಿ ಕೊಡ್ತಾ ಬಂದಿದ್ದೀನಿ. ತರಬೇತಿ ಕೊಟ್ಟ ಒಂದು ಸಂದರ್ಭಗಳಲ್ಲಿ ಇಲಾಖೆ ಒಂದು ತಪ್ಪು ನಿರ್ಣಯವನ್ನು ಕೈಗೊಂಡು ಅದನ್ನು ಪ್ರಬಲವಾಗಿ ನಾವು ಖಂಡಿಸ್ತೀವಿ. ಅದೇನಪ್ಪ ಅಂದರೆ 18ರಿಂದ 35 ವರ್ಷ ತಕ್ಕಂಥ ಯುವಜನರಿಗೆ ಇದು ಏಜ್ ಲಿಮಿಟ್ಸ್ ಇತ್ತು. ಇವಾಗ ಏನು ಮಾಡಿದ್ದಾರೆ, ಅದನ್ನು 15ರಿಂದ 29 ತನಕ ಮಾಡಿದ್ದಾರೆ. 15ರಿಂದ 29 ಇರತಕ್ಕಂಥ ಎಲ್ಲ ಯುವಜನರು, ಮಹಿಳೆಯರು ಮತ್ತು ಯುವಕರು ಮತ್ತು ಯುವತಿಯರು ಶಾಲಾ ಕಾಲೇಜುಗಳಲ್ಲೇ ಭಾಗವಹಿಸ್ತಾ ಇರ್ತಾರೆ. ಅವ್ರಿಗೆ ಆದಂಥ ಒಂದು ಪ್ರತ್ಯೇಕ ಸ್ಪರ್ಧೆ ಮತ್ತು ಇನ್ನೊಂದು ಚಟುವಟಿಕೆಗಳಿರುತ್ತೆ. ಬಟ್ ನಮ್ಮ ಕಾರ್ಯಕ್ರಮಗಳು ಚೆನ್ನಾಗಿ ಆಗಬೇಕು ಅಂದರೆ ಅಸಂಘಟಿತ ವಲಯರು, ಅಂದರೆ ಕಾಲೇಜ್ ಬಿಟ್ಟ ನಂತರ ಅಂಥವರು ಅಥವಾ ನಮ್ಮ ರೈತರ ಮಕ್ಕಳು ಸಂಘ ಸಂಸ್ಥೆಗಳ ಕಟ್ಕೊಂಡು ಈ ಯುವಜನ ಮೇಳಗಳನ್ನ ಭಾಗವಹಿಸಲಿಕ್ಕೆ ಈಗ ಸಹಕಾರಿ ಆಗ್ತಾಯಿಲ್ಲ.
ಏಕೆಂದರೆ ಏಜನ್ನು ಒಂದು ಅಡ್ಡ ಬಂದಿದೆ. ಈ ಏಜ್ನು ಕೂಡ ಅದನ್ನು ಪುನರ್ ಪರಿಶೀಲನೆ ಮಾಡಿ ಅದನ್ನು 35ಕ್ಕೆ ನಿಲ್ಲಿಸಬೇಕು ಅಂತಂಥದ್ದು ಮತ್ತೊಂದು ಆಗ್ರಹ. ತಮ್ಮ ಮಾಧ್ಯಮ ಮಿತ್ರರ ಮುಖೇನ ನಾವು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟದ ಇಲಾಖೆಗೆ ಸಚಿವರುಗಳಿಗೆ ತಿಳಿಸಬಯಸೋದೇನೆಂದರೆ ಈ ಕಾರ್ಯಕ್ರಮಗಳು ಯುವ ಜನರಿಗೆ ತುಂಬ ಉಪಯುಕ್ತ. ಆ ಕಾರಣಕ್ಕಾಗಿ ಇದು ನಡೀಬೇಕು ಅನ್ನುವಂಥದ್ದು ತುಂಬ ಅತ್ಯವಶ್ಯಕವಾಗಿದೆ. ಅದನ್ನು ನಾವು ಎಲ್ಲ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಇದರದೊಂದು ನಮ್ಮ ಯುವ ಪ್ರಶಸ್ತಿ ಪುರಸ್ಕೃತರು ಏನಿದೆ ಇದು ಖಂಡಿತ ನಮಗೇನು ಬೇಡ, ಇದಿಲ್ಲ ನಮಗೇನು ಲಾಭ ಇಲ್ಲ. ಗೋಷ್ಠಿಯಲ್ಲಿ ಅನುಪಮ, KM ಕೃಷ್ಣೇಗೌಡ, ಅನಿಯಮಡಿ ನಾಗರಾಜು ಸೇರಿದಂತೆ ಇತರರಿದ್ದರು. ರೈತರ ರಕ್ಷಣೆ ಅಭಿಯಾನ, ರಾಸಾಯನಿಕ ಮುಕ್ತ ಕಾರ್ಯಕ್ರಮ, ಅಧಿಕ ಇಳುವರಿ, ಪೋಷಕಾಂಶ ಕೊರತೆ ಮತ್ತು ರೈತ ಜಾಗೃತಿ ಸೇರಿದಂತೆ 10 ಹಲವು ಕಾರ್ಯಕ್ರಮಗಳನ್ನು ಭೂಮಿಪುತ್ರ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಫೌಂಡೇಶನ್ನ ಸಂಸ್ಥಾಪಕರಾದ ಆರ್ಯ ಲೋಕೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಆರ್ಯ ಲೋಕೇಶ್ ಅವರು, ದೇಶದ ಆರ್ಥಿಕ ವ್ಯವಸ್ಥೆ ಮೇಲೆ ಬಹುದೊಡ್ಡ ಗಂಭೀರ ಪರಿಣಾಮ ಬೀರುವಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ. ರೈತರನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮತ್ತು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಲು ಅವರನ್ನು ಅಭಿವೃದ್ಧಿಪಡಿಸುವ, ಅವರನ್ನು ಮಾರ್ಗದರ್ಶನ ಮಾಡುವ ಉದ್ದೇಶ ಇಟ್ಟುಕೊಂಡು ನಮ್ಮ ಸಂಸ್ಥೆ ಕೆಲಸ ಮಾಡುತ್ತಿದೆ ಅಂತ ಹೇಳಿದರು. ಭೂಮಿಪುತ್ರ ಫೌಂಡೇಶನ್ ಇದು ಕರ್ನಾಟಕ ರಾಜ್ಯಾದ್ಯಂತ ಆಯೋಜನೆ ಮಾಡುತ್ತಿದ್ದು, ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು ಮತ್ತು ಪ್ರತಿ ಹಳ್ಳಿಗಳಲ್ಲೂ ಕೂಡ ಇದು ವ್ಯಾಪಿತವಾಗುತ್ತಿದೆ. ಪ್ರತಿ ಹಳ್ಳಿಯ ಪ್ರತಿ ರೈತನ ಮನೆ ಬಾಗಿಲಿಗೆ ಸರ್ಕಾರದ ಸವಲತ್ತು ಮತ್ತು ಯೋಜನೆಗಳ ಮಾಹಿತಿಯನ್ನು ಫೌಂಡೇಶನ್ ಮುಖಾಂತರ ತಲುಪಿಸಲಾಗುತ್ತದೆ. ನಮ್ಮ ಫೌಂಡೇಶನ್ ಅಧಿಕಾರಿಗಳು ಮತ್ತು ರೈತರ ನಡುವೆ ಉತ್ತಮ ಸಂಬಂಧ ಬೆಳೆಯುವ ಸೇತುವೆಯಾಗಿ ಕೆಲಸ ಮಾಡುತ್ತದೆ ಮತ್ತು ಜನಸಮುಖಿಯಾಗಿ ಕೆಲಸ ಮಾಡಲು ನಿರ್ಧಾರ ಮಾಡಿದೆ ಅಂತ ಹೇಳಿದರು. ಬರ್ತಾ ಇಲ್ಲ. ಈ ಕಾರಣದಿಂದನೇ ನಾವೇನು ಮಾಡ್ತಾ ಇದ್ದೀವಿ, ಸುಮಾರು ರಾಜ್ಯಾದ್ಯಂತ ಲೀಡರ್ಸ್ಗಳು ನಮ್ಮ ಥರ ಸೇವಾ ಮನೋಭಾವ, ಸಮಾಜಮುಖಿ ಕಾರ್ಯಗಳಲ್ಲಿ ಆಸಕ್ತಿ ಇರುವಂಥವರು ಇಂಥವನ್ನೆಲ್ಲ ನಾವು ಒಗ್ಗೂಡಿಸ್ಕೊಂಡು ಅವ್ರಿಗೆ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಲೀಡರ್ಶಿಪ್ನ ಕೊಟ್ಕೊಂಡು ಮತ್ತು ಅವರು ಬೇಗ ಬೇರೆ ಬ್ಯಾಕ್ಗ್ರೌಂಡಲ್ಲಿ ಅವ್ರು ಕೆಲಸ ಮಾಡ್ಕೊಂಡಿರ್ತಾರೆ. ಪ್ರತಿದಿನ 1 ಗಂಟೆ 2 ಗಂಟೆ ಈ ರೈತರಿಗೋಸ್ಕರ ಅಂತಲೇ ನಾವು ನಮ್ಮ ಅಮೂಲ್ಯವಾದ ಸಮಯನ ಇಟ್ಕೊಂಡು ನಾವು ಈ ಭೂಮಿಪುತ್ರ ಫೌಂಡೇಶನಲ್ಲಿ ನಮ್ಮ ದೇಶಗಳು ಮತ್ತು ವ್ಯವಸ್ಥೆಗಳನ್ನು ಒಂದು ರೂಪುರೇಷೆಗಳನ್ನ ರೂಪಿಸ್ಕೊಂಡು ನಾವು ಅದನ್ನು ಮಾಡೋದಕ್ಕೆ ಇದು ಮಾಡ್ತಾಯಿದ್ದೀವಿ. ಇದರಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ರೈತ ರಕ್ಷಣಾ ಅಭಿಯಾನ ಮತ್ತು ರಾಸಾಯನಿಕ ಮುಕ್ತ ಅಭಿಯಾನ ಮತ್ತು ಅಧಿಕ ಇಳುವರಿ ಮತ್ತು ಪೋಷಕಾಂಶ ಕೊರತೆ ಮತ್ತು ರೈತ ಜಾಗೃತಿ ಅಭಿಯಾನ, ಮರಳಿ ಗೂಡಿಗೆ ಅಭಿಯಾನ, ಅನ್ನದ ಋಣ ಅಭಿಯಾನ, ನಿರಾಳ ಕಾರ್ಯಕ್ರಮ, ಹೀಗೆ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಭೂಮಿಪುತ್ರ ಫೌಂಡೇಶನಿಂದ ನಾವು ಮಾಡ್ತಾಯಿದ್ದೀವಿ. ಅದರಲ್ಲಿ ಬಂದು ರೈತ ರಕ್ಷಣಾ ಅಭಿಯಾನ ಅಂತಂದರೆ, ಈಗ ತುಂಬ ಜನ ರೈತರು ಸಾಲದಲ್ಲೇ ಮುಳುಗ್ತಾ ಇರೋದ್ರಿಂದ ಅವ್ರಿಗೆ ನಮ್ಮ ಸಹಾಯ ಹಸ್ತದ ಅವಶ್ಯಕತೆ ಇದೆ. ನಾವು ಸಹಾಯ ಹಸ್ತ ಅಂತಂದರೆ ನಮ್ಮ ಜೇಬಿನಿಂದ ತೆಗೆದು ಕೊಡುವಂಥದ್ದಲ್ಲ ಮತ್ತು ನಾವಂಥ ಆರ್ಥಿಕವಾಗಿ ಸದೃಢರಾಗೂ ಇಲ್ಲ. ನಾವು ಬಡ ಕುಟುಂಬದಲ್ಲೇ ಬಂದುವಂಥವ್ರು. ಈ ಕಾರಣದಿಂದ ಸರ್ಕಾರದಿಂದ ರೈತರಿಗೆ ನಾನಾ ರೀತಿಯ ಸೌಲಭ್ಯಗಳು, ಯೋಜನೆಗಳು ಬರ್ತಾ ಇದೆ. ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ವ್ಯಕ್ತಿಗೆ ತಲುಪಿದ್ರೆ ಅಷ್ಟೇ ಸಾಕು, ಅವರು ತಾನಾಗೆ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಆಗುತ್ತೆ. ಹೀಗಾಗಿ ನಾವು ಕೆಲವೊಂದು ಕಚೇರಿಗಳಲ್ಲಿ, ರೈತರಿಗೆ ಸಂಬಂಧಪಟ್ಟಂತಹ ಕಚೇರಿಗಳಲ್ಲಿ ನಾವು ವಿಚಾರ ಮಾಡಿದಾಗ ಅವ್ರು ಹೇಳ್ತಾರೆ, ಒಂದು ತಾಲೂಕಲ್ಲಿ ನಾವು ಒಂದು 5-6 ಜನ ಮಾತ್ರ ಇರ್ತೀವಿ, ಇಡೀ ತಾಲೂಕಲ್ಲಿ ಲಕ್ಷಾಂತರ ಜನಕ್ಕೆ ಇದನ್ನು ಹೇಗೆ ತಲುಪಿಸೋಕ್ಕೆ ಸಾಧ್ಯ ನಾವು? ಹೀಗಾಗಿ ರೈತರುಗಳು ಮತ್ತು ಜನಗಳು ಅವರೇ ಬಂದು ನಮ್ಮ ಹತ್ರ ವಿಚಾರವನ್ನು ತಿಳ್ಕೊಳ್ಳುವಂಥ ಮನೋಭಾವನ ಬೆಳೆಸ್ಕೊಂಡ್ರೆ, ವಿಚಾರವಂತರಾದರೆ ಮಾತ್ರ ಇದು ಅವರ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತ. ಅದೇ ರೀತಿ ನಾವು ರೈತರುಗಳನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನಮಗೆ ಇದು ತಿಳುವಳಿಕೆನೇ ಇಲ್ಲ, ವಿದ್ಯಾಭ್ಯಾಸವೇ ಇಲ್ಲ. ವಿದ್ಯಾಭ್ಯಾಸ ಇದ್ದರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ವಿದ್ಯಾಭ್ಯಾಸ ಇಲ್ಲದೆ ಆಗಿರೋದ್ರಿಂದ ನಾವು ಭೂಮಿ ತಾಯಿಯನ್ನು ನಂಬ್ಕೊಂಡು ನಾವು ದುಡಿಮೆ ಮಾಡ್ಕೊಂಡಿದ್ದೀವಿ. ಈಗಿರಬೇಕಾದ್ರೆ ಏನೇನು ಅನುದಾನ ಬರುತ್ತೆ ಅಂತ ನಮಗೇನಪ್ಪ ತಿಳುವಳಿಕೆ ಬರುತ್ತೆ ಅಂತ ಈಗ ಕೇಳ್ತಾರೆ. ಈ ಕಾರಣದಿಂದಲೇ ನಮ್ಮ ಭೂಮಿಪುತ್ರ ಫೌಂಡೇಶನು ಅಧಿಕಾರಿಗಳು ಮತ್ತು ರೈತರ ನಡುವೆ ಒಂದು ಸೇತುವೆ, ಉತ್ತಮವಾದ ಬಾಂಧವ್ಯವನ್ನು ಬೆಸೆಯುವಂಥ ಸೇತುವೆಯಾಗಿ ನಮ್ಮ ಭೂಮಿಪುತ್ರ ಫೌಂಡೇಶನು ಕೆಲಸ ಮಾಡುತ್ತೆ. ನಮ್ಮ ಥರದವರು ನಮ್ಮ ಜೊತೆ ಸಾವಿರಾರು ಜನ ಕೈ ಜೋಡಿಸ್ತಾ ಇರೋದ್ರಿಂದ ಅವರವರ ಜಿಲ್ಲೆ, ಅವರವರ ತಾಲೂಕಲ್ಲಿ ಅವರವರೇ ಜವಾಬ್ದಾರಿಯನ್ನು ತಗೊಂಡು ಮಾಡುವಂಥವ್ರು ತುಂಬ ಜನ ಇರ್ತಾರೆ. ಹೀಗಾಗಿ ನಾವು ಒಂದು ನಮ್ಮ ದಿನನಿತ್ಯದ ಸಮಯಗಳಲ್ಲಿ 1 ಗಂಟೆ ಅಥವಾ 2 ಗಂಟೆ ರೈತರಿಗೋಸ್ಕರ ನಾವು ಮೀಸಲಿಟ್ಟು ಕೆಲಸವನ್ನು ಮಾಡಬೇಕು ಅಂತ ನಾವು ಮುಂದೆ ಬಂದಿದ್ದೀವಿ. ರೈತರ ರಕ್ಷಣಾ ಅಭಿಯಾನ, ರಾಸಾಯನಿಕ ಮುಕ್ತ ಅಭಿಯಾನ, ಅಧಿಕ ಇಳುವರಿ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸಂಸ್ಥೆ ಹಮ್ಮಿಕೊಂಡಿದೆ ಅಂತ ಹೇಳಿದರು. ಗೋಷ್ಠಿಯಲ್ಲಿ ಶಂಕರಲಿಂಗೇಗೌಡ, ಪ್ರಣವ್, ಸಚಿನ್, ಮಂಜುಗೌಡ ಸೇರಿದಂತೆ ಇತರರಿದ್ದರು. ರಥ ಸಪ್ತಮಿ ಅಂಗವಾಗಿ ತುಮಕೂರಿನ ಸಂಸ್ಕಾರ ಸಂಘಟನೆ ವತಿಯಿಂದ ಚಾಮುಂಡೇಶ್ವರಿ ನಗರದಲ್ಲಿರುವ ಶನಿದೇವರ ದೇವಾಲಯದ ಸಮೀಪ ವಿಶೇಷ ಯೋಗ ಹಾಗೂ ಸೂರ್ಯ ನಮಸ್ಕಾರ ಕಾರ್ಯಕ್ರಮ ನಡೆಯಿತು. ರಥ ಸಪ್ತಮಿ ಹಿನ್ನೆಲೆಯಲ್ಲಿ ತುಮಕೂರಿನ ಸಂಸ್ಕಾರ ಸಂಘಟನೆ ವತಿಯಿಂದ ಚಾಮುಂಡೇಶ್ವರಿ ನಗರದಲ್ಲಿರುವ ಶನೇಶ್ವರ ದೇವಾಲಯದ ಆವರಣದಲ್ಲಿ ವಿಶೇಷ ಹೋಮ ಮತ್ತು ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರಥಸಪ್ತಮಿ ಅಂಗವಾಗಿ ಸಂಸ್ಕಾರ ಸಂಘಟನೆ ಮತ್ತು ಇತರೆ ಪದಾಧಿಕಾರಿಗಳು 108 ಸೂರ್ಯ ನಮಸ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಜೊತೆಗೆ ವಿಶೇಷ ಹೋಮ ಮತ್ತು ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು. ಕಾರ್ಯಕ್ರಮದ ಕುರಿತು ಮಾತನಾಡಿದ ತರಬೇತುದಾರರಾದ ಶೋಭಾರವರು,
9ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉತ್ತಮವಾದ ಮತ್ತು ಅದ್ಭುತವಾದ ಕಾರ್ಯಕ್ರಮ ಮಾಡುತ್ತೇವೆ. ಇಂದು ತರಗತಿಯವರು ಮಾತ್ರ ಸೇರಿಕೊಂಡು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸೂರ್ಯನ ಪ್ರಖರತೆ ದೇಹದ ಮೇಲೆ ಚೆಲ್ಲುತ್ತೆ. ರಥಸಪ್ತಮಿ ದಿನ ಇದೊಂದು ವಿಶೇಷವಾದ ಕಾರ್ಯಕ್ರಮವಾಗಿದೆ ಅಂತ ಹೇಳಿದರು. ಪತಂಜಲಿ ಸಮಿತಿ ಯೋಗ ಶಿಕ್ಷಣದ ಮೂಲಕ ಸನ್ಮಾರ್ಗದ ಹಾದಿಯಲ್ಲಿ ಸಾಗುವವರಿಗೆ ಮತ್ತು ಇನ್ನಿತರರಿಗೆ ಮಾರ್ಗದರ್ಶನ ತೋರುತ್ತಿದೆ ಅಂತ ಹೇಳಿದರು. ಮಂಡ್ಯ ನಗರದಲ್ಲಿ ರಥಸಪ್ತಮಿಯ ಪ್ರಯುಕ್ತ 108 ಸೂರ್ಯ ನಮಸ್ಕಾರಗಳನ್ನು ನಾವು ಇಲ್ಲಿ ಶ್ರೀ ಶನಿ ಮಹಾತ್ಮ ದೇವರ ಬಳಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ದಿನ ನಾವು ಸಮಿತಿಯಲ್ಲಿ ವೈಯಕ್ತಿಕವಾಗಿ ಎಲ್ಲ ಆ ತರಗತಿಗಳಲ್ಲಿ ಮಾಡುವಂಥದ್ದಿರುತ್ತೆ. ಒಟ್ಟಿಗೆ 9ನೇ ತಾರೀಕು DC ಕಚೇರಿ ಮುಂದೆ ಎಲ್ಲ ತರಗತಿಗಳು ಸೇರಿ ಕೂಡ ನಾವು ಅಭ್ಯಾಸವನ್ನು ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತೀವಿ. 9ನೇ ತಾರೀಕು ಭಾನುವಾರ. ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಯಶಸ್ವಿಯಾಗಿ ಕಾರ್ಯಕ್ರಮ ಮುನ್ನಡೆಯುತ್ತಿದೆ ಅಂತ ಅವರು ತಿಳಿಸಿದರು. ಶಿಬಿರಾರ್ಥಿಗಳಾದ ಲತಾ ಶಂಕರ್ ಅವರು ಮಾತನಾಡಿ, ಯೋಗದಿಂದ ಎಲ್ಲವೂ ಸಾಧ್ಯವಾಗುತ್ತದೆ. ಹಾಗಾಗಿ ನಾವು ಪ್ರತಿನಿತ್ಯ 5 ರಿಂದ 7 ಗಂಟೆಯವರೆಗೆ ವ್ಯಾಯಾಮದಲ್ಲಿ ತೊಡಗಿದ್ದೇವೆ. ಇದು ಮುಖ್ಯ. ಯೋಗ ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆ ಸೃಷ್ಟಿಯಾಗುತ್ತದೆ ಅಂತ ಹೇಳಿದರು. ನಾವು ಇಲ್ಲಿ ಯೋಗದಲ್ಲಿ ಬಂದು 5:15ಗೆ ನಾವು ಯೋಗ ಸ್ಟಾರ್ಟ್ ಮಾಡಿ 7 ಗಂಟೆಗೆ ಮುಗಿಸ್ತೀವಿ. ಇವತ್ತು ಆರೋಗ್ಯನೇ ಮುಖ್ಯ ಮನುಷ್ಯನಿಗೆ. ಆರೋಗ್ಯ ಇಲ್ಲ ಅಂತಂದರೆ ನಾವೇನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ನಾವು ಆಸ್ಪತ್ರೆಗೆ ಈಗ ಹೋಗ್ಬೇಕಂತಂದರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು, ನಮ್ಮ ಕೈಲಿ ದುಡ್ಡಿಲ್ಲ. ನಾವು ಅದೇ ಈಗ ಜಿಲ್ಲಾ ಆಸ್ಪತ್ರೆಗೆ ಹೋಗ್ತೀವಿ ಅಂತಂದರೆ ಅಲ್ಲಿ ಒಳ್ಳೆ ಮೆಡಿಷನ್ ಇಲ್ಲ, ಏನಿಲ್ಲ. ನಾವು ಆರೋಗ್ಯನ ನಾವು ಕಾಪಾಡ್ಕೊತು ಅಂತ ಅಂದರೆ ನಾವು 100 ಕಾಲ ನಾವು ಜನಜೀವನ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಅಲ್ಲಿ ಸೇರಿದ ಮೇಲೆ ನನ್ನ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗಿದೆ. ನಮ್ಮ ದಿನಜೀವನದ ಎಲ್ಲ ಚಟುವಟಿಕೆಗಳಲ್ಲಿ ಆಗಲಿ, ನಮ್ಮ ಆರೋಗ್ಯದಲ್ಲಾಗಲಿ ಎಲ್ಲ ಥರದಲ್ಲೂ ನಾನು ಇಂಪ್ರೂವೈಸ್ ಆಗಿದ್ದೀನಿ. ಅದರಿಂದ ನನ್ನ ಅನಿಸಿಕೆ ಏನು ಅಂದರೆ ಎಲ್ಲರೂ ಇದರಲ್ಲಿ ಆಸಕ್ತಿ ವಹಿಸ್ಕೊಂಡು ಎಲ್ಲರೂ ಯೋಗಾಭ್ಯಾಸವನ್ನು ತೊಡಗಿಸ್ಕೋಬೇಕು. ಈ ಸಂದರ್ಭದಲ್ಲಿ ಇಂದ್ರಮ್ಮ, ರೂಪಾ, ಜಯಲಕ್ಷ್ಮಮ್ಮ, ಲತಾಶಂಕರ್, ರೂಪಾ, ಅನುಪಮ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೊರಗುತ್ತಿಗೆ ನೌಕರರ ವಜಾ ಖಂಡಿಸಿ ಮುಂದುವರೆದ ಹೋರಾಟ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲು ಆಗ್ರಹ. ದಲಿತ ಪರ ಸಂಘಟನೆಗಳ ಸಮನ್ವಯ ಸಮಿತಿ ತಾಕೀತು. ಗಜರಾಮ ಚಿತ್ರತಂಡಕ್ಕೆ ಮಂಡ್ಯದಲ್ಲಿ ಅದ್ದೂರಿ ಸ್ವಾಗತ. ಆಟೋದಲ್ಲಿ ತೆರಳಿ ಪ್ರಚಾರ ಮಾಡಿದ ನಟಿ ರಾಗಿಣಿ ಹಾಗೂ ರಾಜವರ್ಧನ್. ಚಿತ್ರದ ಪೋಸ್ಟರ್ ಬಿಡುಗಡೆ. ಕೆರೆ ಒತ್ತುವರಿ ತೆರವಿಗೆ ಜಿಲ್ಲಾಧಿಕಾರಿ ಸೂಚನೆ. ತಕ್ಷಣ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸಲಹೆ. ಈಗಾಗಲೇ 962 ಕೆರೆಗಳ ಅಳತೆ ನಿಗದಿಗೊಳಿಸಲಾಗಿದೆ ಎಂದ ಕುಮಾರ. ಹೊಳಲು ಗ್ರಾಮದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಉತ್ಸವ. ಹಿರಿಯರಿಗೆ ಆತ್ಮೀಯ ಅಭಿನಂದನೆ. ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಮೈಕ್ರೋ ಫೈನಾನ್ಸ್ಗಳ ದೌರ್ಜನ್ಯಕ್ಕೆ ಖಂಡನೆ. ಆಳುವ ಸರ್ಕಾರಗಳ ಅವೈಜ್ಞಾನಿಕ ನೀತಿಗೆ ಆಕ್ರೋಶ. ರಾಜ್ಯದ ಜನತೆಗೆ ನ್ಯಾಯ ನೀಡಲು ಒತ್ತಾಯ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ